ಸರ್, ಏನಾಗಿದೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ 2009ರಿಂದ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಪೊರೇಷನ್ದವರು 55 ಜನ ಸ್ವಚ್ಛತಾ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ಆದರೆ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡಿಸುವಂಥ ಸ್ವಚ್ಛತಾ ಗುತ್ತಿಗೆದಾರರಿಗೆ ಯಾವುದೇ ಲೇಬರ್ ಲೈಸೆನ್ಸ್ ಇಲ್ಲ. ಆ್ಯಕ್ಚುಲಿ ಕಾರ್ಮಿಕ ಇಲಾಖೆಯಲ್ಲಿ ಗುತ್ತಿಗೆ ಕಾರ್ಮಿಕ ಕಾಯ್ದೆ 1970 ಅನ್ವಯ ಅವ್ರ ಪರವಾನಗಿ ಪಡೆದು ಲೇಬರ್ ಲೈಸೆನ್ಸ್ ಪಡಿಬೇಕು. ಇವತ್ತಿನವರೆಗೂ ಕೂಡ ಲೇಬರ್ ಲೈಸೆನ್ಸ್ ಇಲ್ಲ. 2017ರಲ್ಲಿ ರಾಜ್ಯ ಸರ್ಕಾರ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿದೆ. ಎಲ್ಲ ರಾಜ್ಯದಲ್ಲಿ ಎಲ್ಲೂ ಕೂಡ ಗುತ್ತಿಗೆ ಪದ್ಧತಿ ಇಲ್ಲ. ಆದರೆ ವಿಶೇಷವಾಗಿ ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಗುತ್ತಿಗೆದಾರರನ್ನ ಸಾಕ್ತಾ ಇದ್ದಾರೆ ಮಹಾನಗರ ಪಾಲಿಕೆಯವರು. ಅಲ್ಲದೆ ಈಗ ಕೃಷ್ಣ ಅರಿವಿಡ ಅನ್ನುವಂಥ ಒಬ್ಬ ಕಾಂಟ್ರಾಕ್ಟ್ರು ಅತ್ಯಂತ ಭ್ರಷ್ಟ, ಆಮೇಲೆ ಎಲ್ಲ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ತನ್ನ ಹೊಲದಲ್ಲಿ ತನ್ನ ಮನೆಯಲ್ಲಿ ತನ್ನ ಖಾಸಗಿ ಕೆಲಸವನ್ನು ಮಾಡಿಸೋದ್ರ ಮೂಲಕ ಪೌರ ಕಾರ್ಮಿಕರ ಮೇಲೆ ನಿರಂತರವಾದಂಥ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಆಗಿದೆ ಅಂತೇಳಿ ಬೆಳಗ್ಗೆ ಹೋಗಿ ಕೆಲವು ಜನ ಅವರಿಗೆ ತಿಳಿಸಿದರೆ, ನಾ ಏನು ಮಾಡೋಕ್ಕಾಗಿಲ್ಲ, ಬೇಕಾದ ಅವ್ನಿಗೆ ಹೇಳ್ರಿ, ಕಮಿಷನರ್ ಬರಲಿ, ಪೊಲೀಸ್ ಕಮಿಷನರ್ ಬರಲಿ, ಕಾರ್ಪೊರೇಷನ್ ಕಮಿಷನರ್ ಬರಲಿ, ವಿಜಯ್ ಗುಂಟ್ರಾಳ್ ಬರಲಿ, ಯಾವ ಬಂದರೂ ನನಗೇನು ಹರ್ಕೊಳಕ್ಕಾಗಿಲ್ಲ ಅಂತೇಳಿ ಇಂಥ ಅವ್ಯಾಚ ಶಬ್ದಗಳಿಂದ ಮಾತಾಡಿ ಈ ರೀತಿ ಘಟನೆ ಆಗಿದ್ದನ್ನು ಅವರು ಸಮರ್ಥನೆ ಮಾಡ್ಕೊತಿರೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಹಾಗಾಗಿ ಮಹಾನಗರ ಪಾಲಿಕೆ ಕೂಡಲೇ ಈ ಭ್ರಷ್ಟ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ಎಲ್ಲ ಗುತ್ತಿಗೆಯನ್ನು ರದ್ದುಪಡಿಸಬೇಕು. ಯಾಕಂದರೆ ಸರ್ಕಾರದ ಆದೇಶದ ಧಿಕ್ಕರಿಸಿ ಇಲ್ಲಿ ಕಾನೂನು ಬಾಹಿರವಾಗಿ 9 ವರ್ಷಗಳಿಂದ ಗುತ್ತಿಗೆ ನಡೆಸ್ತಾ ಇದ್ದಾರೆ. ಈ ಕೂಡಲೇ ಗುತ್ತಿಗೆಯನ್ನು ರದ್ದುಪಡಿಸಬೇಕು. ಏನು 17 ವರ್ಷದಿಂದ ಈ ಹುಡುಗ ಕೃಷ್ಣ ವಜ್ಜಣ್ಣರು ಅನ್ನೋಂಥ ಹುಡುಗ 17 ವರ್ಷದಿಂದ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈ ಹುಡುಗಿಗೆ ಪ್ರತಿ ತಿಂಗಳ 6,000 8,000 ಕೊಡ್ತಾ ಇದ್ದಾರೆ. ನಿಜವಾಗಲೂ 24,000 ಪೇಮೆಂಟ್ ಇದೆ. 24,000 ಪೇಮೆಂಟಲ್ಲಿ ESIPF ಕಟ್ಟಾಗಿ ಅವರಿಗೆ 19,000 ಕೈಯಲ್ಲಿ ಸಿಗುತ್ತೆ ಪೌರ ಕಾರ್ಮಿಕರಿಗೆ. ಎಲ್ರಿಗೂ 19,000 ಸಿಕ್ಕರೆ ಇವರಿಗೆ 8,000 6,000 ಕೊಡ್ತಾರೆ. ಎರಿಕೊಪ್ಪದಲ್ಲಿ ಅವ್ರ ಹೊಲದಲ್ಲಿ, ಆಮೇಲೆ ಮದರಮಡ್ಡಿಯಲ್ಲಿರುವಂಥ ಅವ್ರ ಮನೆಯಲ್ಲಿ ಈ ಪೌರ ಕಾರ್ಮಿಕರನ್ನ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಕೂಡಲೇ ಕೃಷ್ಣ ಅರಿವಿಡನ ಟೆಂಡ್ರನ್ನು ರದ್ದುಪಡಿಸಬೇಕು. ಬರೀ ಇದು ಒಂದೇ ಸ್ವಚ್ಛ ಟೆಂಡರ್ ಅಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿ ಸುಮಾರು ಟೆಂಡರ್ ಅವರ ಹೆಸರಿನಲ್ಲಿದೆ, ಯಾವುದಕ್ಕೂ ಕೂಡ ಲೈಸೆನ್ಸ್ ಇಲ್ಲ. ಹಾಗಾಗಿ ಕೂಡಲೇ ಈ ಕೃಷ್ಣ ಅರಿವಿಡ ಅನ್ನುವಂಥ ಈ ಗುತ್ತಿಗೆದಾರನನ್ನು ಈ ಕೂಡಲೇ ಆತನ ಗುತ್ತಿಗೆಯನ್ನು ರದ್ದುಪಡಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಪೊಲೀಸ್ ಇಲಾಖೆ ಈತನ ವಿರುದ್ಧ ಶಿಸ್ತು ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಈ ಮೂಲಕ ಇವತ್ತಿನ ದಿವಸ ಒತ್ತಾಯಪಡಿಸ್ತಾ ಇದ್ದೀವಿ ಸರ್. ಶಂಕರ್ ಚಿಕ್ಕಲಿಗಾರ್ ಸರ್, ಅವ್ರ ಅಣ್ಣ ಸರ್. ಒಂದು ದಿವಸ ಪೇಮೆಂಟ್ ಕರೆಕ್ಟ್ ಆಗಂಗಿಲ್ಲ ಸರ್ ಅವ್ರಿಗೆ. ಒಂದು ತಿಂಗಳು ಪೇಮೆಂಟ್ ಕೇಳಿದ್ರೆ, ಬೋಸಡಿ ಮಕ್ಕಳ್ರೆ ಏನು ನಿಮ್ದು ಎಷ್ಟು ಆಗ್ತದೆ ಅಷ್ಟೇ ತೊಗೋಬೇಕು, ಎಷ್ಟು ಏನು ಹೇಳ್ತಾನೆ ಅಷ್ಟೇ ಮಾಡ್ಬೇಕು. ಕೆಲಸ ನಮ್ಮದು 2 ಗಂಟೆ ಮುಗಿತೀವಿ ಸರ್ ಕಾರ್ಪೊರೇಷನ್ದು. ಕೆಲಸ ಮುಗಿದ ನಂತರ ಹೊಲ್ದಾಗ ಹೋಗಿ ಕೆಲಸ ಮಾಡಿಸೋದು ಸರ್. ಬರ್ಲಿಕ್ಕಂದ್ರೆ ಹೆಂಗೆ ಬೇಕಂಗೆ ಬಾಯಿಲೆ ಬೈದ್ರು ಸರ್. ನಿನ್ನೆ ಪೇಮೆಂಟ್ ಆಗೈತೆ ಸರ್. ಮನ್ಯಾಗ ಹೇಳಿಲ್ರು, ಮನ್ಯಾಗ ಯಾರಕ್ಕೆ ಹೇಳಿಲ್ಲ ಅಂದರೆ ಪೇಮೆಂಟ್ ಇಷ್ಟ ತೊಗೊಂಬರ್ತೀವಿ, ನೀವು ದುಡಿದು ಏನು ಮಾಡ್ತೀವಿ ಪ್ರಯೋಜನ ಅಂತೇಳಿ ಪ್ರತಿ ತಿಂಗಳ ಜಗಳ ಸರ್. ಪ್ರತಿ ತಿಂಗಳ ಪೇಮೆಂಟ್ ಇಷ್ಟ ತಡೀತಿ, ಎದಕ್ಕೆ ದುಡಿತಿ ಹಂಗೆ ಹಿಂಗೆ ಅಂತೇಳಿ ಜಗಳ ಆಗೋದು ಸರ್. ಅದಕ್ಕಂತೇಳಿ ಪೇಮೆಂಟ್ ಆಗಿದ್ದು ಹೇಳಿಲ್ಲ ಸರ್. ಬೆಳಗ್ಗೆ ಹೋಗಿ ಕೆಲಸದ ಮ್ಯಾಗ ಹಿಂಗೆ ಮಾಡ್ಕೊಂಡ್ಬಿಟ್ರಿ ಸರ್. ಎಷ್ಟು ಕೊಡ್ತಾರೆ ಸ್ಯಾಲ್ರಿ? ಖಾಲಿ 7,000 8,000 ಮ್ಯಾಗ ₹1 ಕೊಡಂಗಿಲ್ಲ ಸರ್. ಕೇಳಕ್ಕೆ ಹೋದ್ರೆ ಹೆಂಗೆ ಬೇಕಂಗೆ ಬೈತಾರೆ ಸರ್ ಅವ್ರಿಗೆ. ಕೃಷ್ಣ ಅರವಡಿ ಸರ್, ಮಾಲಕ್ರಿ ಅವರು. ಅವ್ರು ಹೆಂಗೆ ಬೇಕಾದ್ರೆ ಬೈಯೋದು ಸರ್. ಕೆಲಸದ ಮ್ಯಾಗ ಹಿಂಗೆ ಮಾಡಿ ದಬ್ಬಾಳಿಕೆ ಮಾಡೋದ್ರಿ, ಹೆಂಗೆ ಮಾಡೋದ್ರಿ. 2-4 ಸಲ ಹೋಗಿ ಹೇಳಿದ್ ಸರ್ ಅವ್ರಿಗೆ. ಕಾರ್ಪೊರೇಷನ್ ಕಮಿಷನರ್ ಗಮನಕ್ಕೆ ತಂದಿದ್ರೆ ಹಿಂಗೆ ಕಾರ್ಪೊರೇಷನ್ ಕಮಿಷನರ್ ಏನು ರೀ ಅವರೇ ಹೇಳಿದ್ರು ಸರ್ ನಮ್ಮ ತಮ್ಮಾರ. ಆದರೂ ಅವ್ರ ಮಾಲಕರ ಕಡೆ ಹೇಳ್ಯಾರ ಸರ್ ನಾನು ಪೇಮೆಂಟ್ ಹಿಂಗೆ ಹಾಕ್ತೀರಿ ಸರ್, ಸ್ವಲ್ಪ ನೋಡಿ ಅಲ್ರಿ ಸರ್, ನಾನು ಪೇಮೆಂಟ್ ನಾನು ಆಪ್ಷನ್ ಹೆಂಗೆ ಅದ ಅಲ್ಲಿ ಬೋಸಡಿ ಮಗನ ಚಿನಾಲ್ ಮಗನ ಅಂತ ಅವ್ರ ಮಾಲಕರು ಹೇಳ್ಯಾರ ಸರ್. ಕೃಷ್ಣ ಅರ್ವಡಿನ ಹೇಳಿ ಬೈದಾರೆ ಅವ್ರಿಗೆ. ಎಲ್ಲರಿಗೂ ಐತೆ ಸರ್, ಎಲ್ಲರಿಗೂ ಹಂಗೈತೆ ಸರ್. ಅಲ್ಲಿ ನಾವು ಅಲ್ಲಿ ಒಂದು 20 ಮಂದಿ ಅದಾರ ಸರ್. ಅವ್ರು 20 ಮಂದಿಗೂ ಹಂಗೆ ಮಾಡ್ತಾರೆ ಸರ್. ಅವರು ಲಾಸ್ಟ್ ಟೈಮ್ ಒಂದು ಸಲ ಪೇಮೆಂಟ್ ಅದಕ್ಕೆ ಕೇಳೋದು ಮಂದಿ ಹೊಡೆದಿದ್ರು ಸರ್ ಅವ್ರಿಗೆ. ಯಾರಿಗೆ ಹೊಡೆದಿದ್ರು? ಅವ್ರು ನಮ್ಮ ಲೇಬರ್ಗೆ ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಿಲ್ಲ ಏನು ಅವ್ರು ಏನು ಹೇಳಂಗಿಲ್ಲ ಸರ್. ಹೆದರ್ತಾರೆ ಸರ್. ಅವ್ರು ಹೆದರ್ಸಿ ಬಿಡ್ತಾರೆ ರೀ ಬಾಯಿಲೆ ಎಂತ ಕೆಟ್ಟ ಮಾತು ಬೈತಾರೆ ಸರ್. ಅವ್ರಿಗೆ ನೋಡಿ ಅವ್ರಲ್ಲಿ ಮುಂದೆ ಹೋಗಾಕ ಆಗಂಗಿಲ್ಲ ಸರ್. ಅವರು ಪರಿ ಮಾಡಿಬಿಡ್ತಾರೆ ಸರ್. ಇವ್ರು ವಿಷ ತೊಗೊಂಡ್ರೆ ಸರ್. ವಿಷ ತೊಗೊಂಡು ಸಿವಲ್ ಹಾಸ್ಪಿಟಲ್ಗೆ ಹೋಗಿದ್ವಿ ಸರ್. ಸಿವಲ್ ಹಾಸ್ಪಿಟಲ್ದಾಗ ಭಾಳ ಸೀರಿಯಸ್ ಐತೆ ಅಂತೇಳಿ ಇಲ್ಲಿ ಕಳಿಸ್ತಾರೆ ಸರ್. ಇಲ್ಲೇ ICU ರೂಮ್ದಾಗ ಹಾಕ್ಯಾರ ಸರ್. ಅವ್ರು ಕಿರುಕುಳಕ್ಕನ ವಿಷ ತೊಗೊಂಡ್ರು. ಅವ್ರು ಕಿರಿಕಿರಿಗೆ ಪೇಮೆಂಟ್ ಸರಿಯಾಗಿಲ್ಲ ಅಂತೇಳಿ ಕಿರಿಕಿರಿ ಮಾಡೋದಕ್ಕೆ. ಈಗ ಪೇಮೆಂಟ್ ಆಗೈತೆ ಅಂತ ಹೇಳಿದ್ರೆ ಮನ್ಯಾಗ ಗೊತ್ತಾದ್ರೆ ಮನೆ ಇಷ್ಟು ಪೇಮೆಂಟ್ದಾಗ ಏನು ಮಾಡ್ತಾರೆ ಅಂತೇಳಿ ಮಕ್ಕಳ ಮನೆ ಸಂಬಂಧ ಹೇಳಿದ್ರೆ ಮನ್ಯಾಗ ಜಗಳ ಮಾಡ್ತಾರೆ ಅಂತ ಹೇಳಿ ಸರ್. ಪೇಮೆಂಟ್ ಆಗೋ ಸುದ್ದಿ ಹೇಳಿಲ್ಲ ಸರ್. ಹೇಳಿಲ್ಲ, ಕೆಲಸದ ಮ್ಯಾಗ ಕೇಳಿ ಏನೋ ಕೇಳ್ಯಾರ ಸರ್. ಪೇಮೆಂಟ್ ಹಿಂಗೆ ಆಗ್ತಿರಿ ಸರ್, ಹೆಂಗೆ ನಡಿಬೇಕಂತ ಕೇಳ್ಯಾನ ಸರ್. ಕೇಳೋ ಮುಂದೆ ಹಿಂಗೆ ಏನೋ ಹೇಳ್ಯಾರ ಸರ್. ವಿಷ ಕೊಡೋದು ಬಿಟ್ಟಾನ ಸರ್. ಶಂಕರ್ ಸರ್, ಶಂಕರ್ ಚಿಕ್ಕಲಿಗಾರ್.
ಏನಾಗೈತೆ ಹೇಳ್ರಮ್ಮ? ಅವರು ಪಗಾರ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಬೇಜಾರು ಬಂದು ಕ್ಯಾಸಿ ಅವರು ತೊಂದರೆ ಮಾಡೋದಕ್ಕೆ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಔಷಧ ಕುಡಿದು ಬಿಟ್ಟಾರೆ ಸರ್. ಅವ್ರು 18,000 ರೂಪಾಯಿ ಪಗಾರದಾಗ 5,000 ರೂಪಾಯಿ ಪಗಾರ ಕೊಟ್ರೆ ಮನೆ ಮಕ್ಕಳು ಮರಿ ಹೆಂಗೆ ನಡಿಬೇಕಂತ ಕ್ಯಾಸಿ ಅವ್ನು ಹಿಂಗೆಲ್ಲ ತೊಂದರೆ ಆಗಿ ತರಾಸ ಹಾಕ್ಯಾಸಿ ಕೊಡ್ಲಿಗೆ ಉರುಳು ಬಂದು ಕ್ಯಾಸಿ ಬಾಡಿಗೆ ರೀ 3 ಮಕ್ಕಳು ರೀ ಸರ್. ಏನು ತಿನ್ಬೇಕು ಏನು ಮಾಡಬೇಕು ನಮ್ಗೆ ಸರಿಯಾಗಿ ಪಗಾರ ಕೊಡೋನ್ನುವಾಗ ಪಗಾರ ಕೊಡಾಕತ್ತಿಲ್ಲ ರೀ ಅವಂಗೆ. ಅದಕ್ಕೆ ಹಾಗಾಗಿ ತೊಂದರೆ ಬಂದಿದ್ದಕ್ಕೆ ಔಷಧ ಕುಡ್ದಾನೆ ರೀ ಸರ್. ಅವ್ನು ಇಲ್ಲ ರೀ ಮನ್ಯಾಗ ಏನು ಹೇಳಿಲ್ಲ ರೀ, ಡ್ಯೂಟಿ ಮೇಲೆ ಹೋಗಿ ಕ್ಯಾಸಿ ಹೇಳಾರ್ದ ಕೇಳಾರ್ದ ಔಷಧ ಕುಡ್ದಾನೆ ರೀ ಸರ್. ಅವ್ನು ನಮಗೇನು ಗೊತ್ತಿಲ್ಲ ರೀ. ಹಿಂಗೆ ಫೋನ್ ಮಾಡುವಾಗ ನಾವು ಶಿವಲ್ಲಿಗೆ ಓಡಿದ್ವಿ ರೀ ಸರ್. ಆಮೇಲೆ ಅಲ್ಲಿ ಅಷ್ಟ ಗೊತ್ತಾಗಿದ್ರಿ ರೀ ನಮಗೆ ಇಲ್ಲಿ ಏನು ಮಾಡ್ಯಾರ ಅನ್ನೋದು ನಮಗೆ ಗೊತ್ತಿಲ್ಲ ರೀ ಸರ್. ಅವರು ಆಮೇಲೆ ಮನ್ಯಾಗ ಏನು ಸಮಸ್ಯೆ ಇಲ್ಲ ರೀ, ಮಕ್ಕಳು ಮರಿ ಅವರು ಇಂಥದ್ದು ಹೆಂಡತಿ ಮಕ್ಕಳು ಮತ್ತು ಆ ಭಾಂಡೆ ಎಲ್ಲ ತಿಕ್ಕಾಸಿ ಅವರು 1 ರೂಪಾಯಿದಾಗ 2 ರೂಪಾಯಿ ಮಾಡಿ ಕ್ಯಾಸಿ ಹಂಗೆ ದುಡ್ಕೊಂಡು ತಿಂತಾರೆ ರೀ ಸರ್. ಅವ್ರು ಏನು ತೊಂದರೆ ಇಲ್ಲ ರೀ ಮನ್ಯಾಗ ರೀ ಸರ್. ಅವರು ಏನು ಇವನ್ಲಿಂದ ಒಂದು ಸ್ವಲ್ಪ ಭಾಳ ತೊಂದರೆ ಆಗೈತೆ ರೀ ಹುಡುಗಗೂ. ಇದ್ರಲ್ಲಿಂದ ಹಾಕ್ಯಾಸಿ ಒಂದು 3-4 ಸಲ ಆತ್ರಿ ಕಮಿಷ್ನರ್ಗೆ ನಮ್ಮ ಇವ್ರಿಗೆ ಅವ್ರೆಲ್ಲರಿಗೂ ಕಂಪ್ಲೇಂಟ್ ಮಾಡ್ಯಾರ ರೀ ಸರ್. ಅವ್ರು ಕಂಪ್ಲೇಂಟ್ ಮಾಡಿದ್ರೂ ಅವ್ರು ಕೇಳಾಕತ್ತಿಲ್ಲ ರೀ. ಮತ್ತು ಹೆಂಗೆ ಬೇಕು ಹಂಗೆ ಬಂದು ಬಡ್ಯಾಕೆ ಹೋಗೋದು ಮಾಡ್ತಾನೆ ರೀ ಹುಡುಗ ಸರ್. ಸರಿ ನಮಸ್ಕಾರ. ಚಂದ್ರಮ್ಮ ಅರ್ಜಿ ಕಿರಿಯಾರ್.